ಹಾಯ್ ಎಲ್ಲರಿಗೂ ನಮಸ್ಕಾರ. ಜೆ.ಆರ್ ಜ್ಯೋತಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಜ್ಯೂಸಿಂದ ನಿಮಗೆ ನಿಮ್ಮ ಸ್ಕಿನ್ ಏನಾದರೂ ಡಲ್ ಆಗಿದ್ದರೆ, ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ, ಮತ್ತು ರಕ್ತ ಅಶುದ್ಧ ಆಗಿದ್ದರೆ, ಮತ್ತು ರಕ್ತ ಕೆಟ್ಟೋಗಿದ್ದರೆ, ಮತ್ತು ನಿಮಗೆ ಹೇರ್ ಫಾಲ್ ಏನಾದರೂ ಆಗ್ತಾಯಿದ್ದರೆ ಅದೆಲ್ಲ ನಿವಾರಣೆ ಮಾಡುತ್ತೆ ಈ ಜ್ಯೂಸು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಜ್ಯೂಸು. ಮತ್ತು ಈ ಜ್ಯೂಸನ್ನ ಸುಮಾರು 1 ತಿಂಗಳ ಕಾಲ ಕುಡಿಬೇಕು ನೀವು, ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂದರೆ. ನೋಡಿ, ಆದಷ್ಟು ಫ್ರೆಶ್ ಆಗಿರೋದ ತರಕಾರಿನ ಆಯ್ಕೆ ಮಾಡ್ಕೊಳ್ಳಿ. ಕ್ಯಾರೆಟ್, ಬೀಟ್ರೋಟ್ನ. ಮತ್ತು ಕಣ್ಣಿನ ಆರೋಗ್ಯನೂ ಸಹ ಮಕ್ಕಳಿಗೆ ಹೆಚ್ಚಾಗುತ್ತೆ. ಮತ್ತು ಹೆಣ್ಮಕ್ಳು ಋತುಮತಿ ಆದಮೇಲೆ ಸರಿಯಾಗಿ ಕರೆಕ್ಟಾಗಿ ಪೀರಿಯಡ್ ಆಗಲ್ಲ. ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆಲ್ಲ ಆಗ್ತಾರೆ. ಆ ಸಮಸ್ಯೆ ಎಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಈ ಥರ ಜ್ಯೂಸನ್ನ ಮಾಡ್ಕೊಳ್ಳಿ. ಮತ್ತು ಖರ್ಜೂರ ಇದು, ಅದಾದಮೇಲೆ ಗೋಡಂಬಿ, ಒಣ ದ್ರಾಕ್ಷಿ. ಮತ್ತು ನಿಮಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಇದನ್ನು ಫಸ್ಟು ರನ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ರನ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ನಿಂಬೆ ರಸನ ಹಾಕ್ಕೊಳ್ಬೇಕು. ನಿಂಬೆ ರಸ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಹಿಮೋಗ್ಲೋಬಿನ್ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ ಹೊಳಪಾಗುತ್ತೆ, ಮತ್ತು ಹೃದಯದ ಆರೋಗ್ಯನೂ ಸಹ ಹೆಚ್ಚು ಮಾಡುತ್ತೆ. ತುಂಬ ಹೆಲ್ದಿ ಜ್ಯೂಸ್ ಇದು. ನನ್ನ ಮಗ ಹಾಸ್ಟ್ಲಲ್ಲಿ ಇರೋದು. ಅವನು ಸರಿಯಾಗಿ ಅಲ್ಲಿ ಹಾಸ್ಟ್ಲಲ್ಲಿ ಊಟನ ಸರಿಯಾಗಿ ಮಾಡ್ದೇ ಬ್ಲಡ್ ಕಡಿಮೆಗೆ 6 ಪಾಯಿಂಟಿಗೆ ಬಂದಿದ್ದ. ಆವಾಗ ನಾನು ಇದೇ ಜ್ಯೂಸ್ 15 ದಿನಗಳ ಕಾಲ ಮಾಡಿಕೊಟ್ಟೆ ಅವನಿಗೆ. ಬ್ಲಡ್ ಚೆಕಪ್ ಮಾಡಿಸಿದಾಗ 13.7 ಆಗಿತ್ತು ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಈ ಜ್ಯೂಸಿಂದ. ಬೆಸ್ಟ್ ರಿಸಲ್ಟ್ ನೋಡ್ದೋ ನಾವು. ಹಾಗಾಗಿ ನಾನು ಇದನ್ನು ಯೂಟ್ಯೂಬ್ ಬಿಡ್ತಾಯಿದ್ದೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನೀವು ಹಾಸ್ಪಿಟ್ಲಿಗೆ ಹೋಗಿ ನಾವು ಹಿಮೋಗ್ಲೋಬಿನ್ ಮಾಡ್ಕೋಬೇಕಾಗಿಲ್ಲ. ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ, ತರಕಾರಿಗಳನ್ನ ಬಳಸಿ ನಾವು ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ಕೊಳ್ಬೋದು, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡ್ಕೊಳ್ಬೋದು. ತುಂಬ ಹೆಲ್ದಿ ರೆಸಿಪಿ. ಮಕ್ಕಳಿಗಂತೂ ದಿನ ರೆಗ್ಯುಲರ್ ಆಗಿ ಬೆಳಗಿನ ಟೈಮು ಖಾಲಿ ಹೊಟ್ಟೆಗೆ ಕೊಡಿ. ಅವ್ರಿಗೆ ಮುಂದೆ ಯಾವುದೇ ರೋಗ ರುಜಿನಗಳು ಬರದ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅವರು ಆರೋಗ್ಯವಾಗಿರ್ತಾರೆ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.